ಉತ್ತರ ಕನ್ನಡ ಜಿಲ್ಲಾದ್ಯಂತ ಯಾವುದೇ ಮಾರಾಟಗಾರರು ಆಹಾರ ಪದಾರ್ಥವಾದ ಎವರೆಸ್ಟ್ ಚಿಕನ್ ಮಸಾಲಾ ಮಾರಾಟ ಮಾಡದಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಜಿಲ್ಲಾ ಅಂಕಿತ ಅಧಿಕಾರಿಗಳು ಸೂಚಿಸಿದ್ದಾರೆ. ಇತ್ತೀಚೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಕುಮಟಾ ಪಟ್ಟಣದ ಹೊನ್ಮಾವ್ ಸ್ಟೋರ್ನಲ್ಲಿ ಆಹಾರ ಪದಾರ್ಥಗಳ ಪರಿಶೀಲನೆ ನಡೆಸಿದಾಗ ಎವರೆಸ್ಟ್ ಚಿಕನ್ ಮಸಾಲಾದ ಬಗ್ಗೆ ಶಂಕೆ ವ್ಯಕ್ತವಾಗಿ ಈ ಮಸಾಲಾ ಪೌಡರ್ ಅನ್ನು ಬೆಂಗಳೂರಿನ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಅಲ್ಲಿಂದ ಬಂದ ವರದಿ ಪ್ರಕಾರ ಎವರೆಸ್ಟ್ ಚಿಕನ್ ಮಸಾಲಾ ಸಾರ್ವಜನಿಕರ ಉಪಯೋಗಕ್ಕೆ ಯೋಗ್ಯವಲ್ಲ ಎಂದು ತಿಳಿಸಲಾಗಿದೆ. ಹಾಗಾಗಿ ಅಂಗಡಿಕಾರರು ಎವರೆಸ್ಟ್ ಚಿಕನ್ ಮಸಾಲೆಯ MFG ಮಾರ್ಚ್ 2024, ಎಕ್ಸ್ಪೈರಿ ಮೇ 2025, ಬ್ಯಾಚ್ ನಂಬರ್ E180 D504062, FSSAI ಲೈಸೆನ್ಸ್ ನಂಬರ್ 10012022000000526 ಉತ್ಪಾದನಾ ಮತ್ತು ಬ್ಯಾಚ್ ಸಂಖ್ಯೆಯ 500 ಗ್ರಾಂ ಪ್ಯಾಕ್ ಅನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡದೆ ನೇರವಾಗಿ ಉತ್ಪಾದಕರಿಗೆ ವಾಪಸ್ ಮರಳಿಸುವಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಜಿಲ್ಲಾ ಅಂಕಿತ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.